ರಜಾ ತಗೊಳ್ಳೋದಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾ? ಇಂಥ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ? ಎಲ್ಲರೂ ಬೆರಳು ಮಾಡಿ ತೋರಿಸೋದು ವಿಕ್ಟೋರಿಯಾ ಆಸ್ಪತ್ರೆ ಕಡೆಗೆ, ಅಲ್ಲಿರೋ ಡಾಕ್ಟರ್ ಶಂಕರ್ ಕಡೆಗೆ. ನಮ್ಮ ಡಾಕ್ಟರ್ಗೆ ಪೊಲೀಸ್ ಔಟ್ಪೋಸ್ಟ್ ನಲ್ಲಿ ಏನ್ ಕೆಲಸ ಅಂತ ಅವಾಗಲೇ ಗೊತ್ತಾಗಿದ್ದು ಈ ಮೆಡಿಕಲ್ ಸರ್ಟಿಫಿಕೇಟ್ ತಂದೆ. ನಾವು ವೈಟ್ ಫೀಲ್ಡ್ ನಲ್ಲಿ ಇದ್ದೀವಿ ಸರ್, ಅಲ್ಲಿಗೆ ಬಂದಾಗ ಒಂದು ಸರ್ಟಿಫಿಕೇಟ್ ಬರೆದು ಕೊಡಿ ಅಂತಾರಂತೆ. ಸರ್ ಎಲೆಕ್ಟ್ರಾನಿಕ್ ಸರ್ಟಿಫಿಕೇಟ್ ನೆಕ್ಸ್ಟ್ ವೀಕ್ ಏನಾದ್ರು ಬರ್ತಿದ್ದೀರಾ ಸರ್? ಏನಕ್ಕಂದ್ರೆ ಸರ್ಟಿಫಿಕೇಟ್ ಅಲ್ಲೇ ಬರ್ತದೆ. ಮೆಡಿಕಲ್ ಬೋರ್ಡ್ನಲ್ಲಿ ದೊಡ್ಡ ಮಟ್ಟದ ಸ್ಕ್ಯಾಮ್ ನಡೀತಿದೆ. ಸ್ವತಃ ನಮ್ಮ ಡಾಕ್ಟರ್ ಶಂಕರ್ ಸಾಹೇಬ್ರೇ ನಮಗೆ ಮೆಸೇಜ್ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಈ ಸರ್ಕಾರಿ ಆಸ್ಪತ್ರೆಗಳು ಅಕ್ರಮದ ಅಡ್ಡೆಗಳಾಗ್ಬಿಟ್ಟಿದ್ದಾವೆ ಅಂತ ಸಿಕ್ಕಾಬಟ್ಟೆ ಆರೋಪಗಳಿದ್ದಾವೆ. ನಮ್ಮ ವಾಹಿನಿ ಕೂಡ ಈ ನಿಟ್ಟಿನಲ್ಲಿ ಒಂದಷ್ಟು ರಿಯಾಲಿಟಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ಕೊಂಡ್ವಿ. ಸಿಕ್ಕಿ ಬಿದ್ದಿದ್ದೆಲ್ಲ ಇಲ್ಲಿ ಬರೀ ತಿಮಿಂಗಳಾಗಲೇ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ಹೋಗಿ ದೂರು ಕೊಟ್ಟು ಬಂದ್ವಿ. ಎಮ್ಮೆ ಚರ್ಮದ ಅಧಿಕಾರಿಗಳಿಗೆ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಇಲಾಖೆಯನ್ನ ಕ್ಲೀನ್ ಮಾಡುವಷ್ಟು ಬದ್ಧತೆ ಎಲ್ಲಿಂದ ಬರ್ಬೇಕು ಹೇಳಿ? ಸರಿ ಬಿಡಿ, ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ವೇಸ್ಟು. ಈಗ ವಿಷಯಕ್ಕೆ ಬರೋಣ. ನಿಮಗೆ ರಜಾ ತಗೊಳ್ಳೋದಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾ? ಜೈಲಲ್ಲಿರೋ ಕೈದಿಗೋ ಅಥವಾ ಆರೋಪಿಗೋ ಹೊರಗಡೆ ಬಂದು ಆರಾಮಾಗಿ ತಿರುಗಾಡೋದಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾ? ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳೋದಕ್ಕೆ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಬೇಕಾ? ಇನ್ನು ಯಾವುದಾದ್ರೂ ಕೆಲಸಕ್ಕೆ ಸೇರೋದಕ್ಕೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕಾ? ಇಂಥ ಎಲ್ಲ ಥರದ ಸರ್ಟಿಫಿಕೇಟ್ಗಳು ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಎಲ್ಲರೂ ಬೆರಳು ಮಾಡಿ ತೋರಿಸೋದು ವಿಕ್ಟೋರಿಯಾ ಆಸ್ಪತ್ರೆ ಕಡೆಗೆ, ಅಲ್ಲಿರೋ ಡಾಕ್ಟರ್ ಶಂಕರ್ ಕಡೆಗೆ. ಆದರೆ ಫ್ರೀಯಾಗಿ ಕೊಡಲ್ಲ, ದುಡ್ಡು ಕೊಡಬೇಕು. ಸರ್ಕಾರಿ ಆಸ್ಪತ್ರೆಗಳು ಅಕ್ರಮದ ಗೂಡಾಗಿದ್ದಾವೆ ಅಂತ ಈಗಾಗಲೇ ಸಾಕಷ್ಟು ಬಾರಿ ಸುದ್ದಿ ಆಗಿದ್ದಾವೆ. ಇವುಗಳ ಬಗ್ಗೆ ನಾವು ಸಾಕಷ್ಟು ಬಾರಿ ವರದಿ ಮಾಡಿದ್ದೀವಿ. ಯಾವುದೂ ಬದಲಾಗಿಲ್ಲ ಹಂಗಂತ ನಾವು ಸುಮ್ಮನೆ ಕೂರೋಕ್ಕಾಗಲ್ಲ. ಅದಕ್ಕೆ ನಾವು ಕೂಡ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಿಲಾ ತೋಡ್ಕೊಂಡು ಕೂತಿರೋ ಹೆಗ್ಗಡಗಳಿಗೆ ಕೆಡ್ಡ ತೋಡೋಣ ಅಂತ ಹೊರಟ್ವಿ. ಅವಾಗಲೇ ಗೊತ್ತಾಗಿದ್ದು ಈ ಮೆಡಿಕಲ್ ಸರ್ಟಿಫಿಕೇಟ್ ತಂದೆ. ಇಂಥ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ ಅಂತ ಕೆಲವು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ವಿಚಾರಿಸಿದ್ರೆ ಎಲ್ಲರೂ ಬೆರಳು ತೋರಿಸೋದು ವಿಕ್ಟೋರಿಯಾ ಆಸ್ಪತ್ರೆ ಕಡೆಗೆ. ಅದರಲ್ಲೂ ಕೂಡ ಡಾಕ್ಟರ್ ಶಂಕರ್ ಅಂತ ಅಷ್ಟು ಫೇಮಸ್ ನಮ್ಮ ಡಾಕ್ಟ್ರು. ಆಸ್ಪತ್ರೆ ಹೊರಗಡೆ ನಿಂತಿರೋ ಸೆಕ್ಯೂರಿಟಿಯಿಂದ ಹಿಡಿದು ಎಲ್ಲರೂ ಇವರಿಗೆ ಬ್ರೋಕರ್ಗಳೇ. ಸುಮ್ಮನೆ ಅಲ್ಲಿ ಆಚೀಚೆ ಸುತ್ತಾಡಿ, ಅದು KC ಜನರಲ್ ಆಸ್ಪತ್ರೆ ಇರ್ಬೋದು, ಬೋರಿಂಗ್ ಆಸ್ಪತ್ರೆ ಇರ್ಬೋದು, ಎಲ್ಲಾದ್ರೂ ಇರ್ಬೋದು, ಸೆಕ್ಯೂರಿಟಿಗಳೇ ಕೇಳ್ತಾರೆ, ಏನು ಬೇಕು ಸರ್ ನಿಮಗೆ? ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾ ಅಂತ. ಹ್ಞೂ ಅಂದರೆ ಬನ್ನಿ ಸರ್ ನಾವು ಮಾಡಿಸ್ಕೊಡ್ತೀವಿ. ವಿಕ್ಟೋರಿಯಾ ಹಾಸ್ಪಿಟ್ಲು ಅಂತಾರೆ, ಡಾಕ್ಟರ್ ಶಂಕರ್ ಅಂತಾರೆ. ಇದೆಲ್ಲ ಕೇಳಿದ್ರೆ ನಮಗೂ ಕುತೂಹಲ, ಅದು ಯಾರಪ್ಪ ಅಂತ ಫೇಮಸ್ ಡಾಕ್ಟ್ರು ಅಂತ ನೋಡೇ ಬಿಡೋಣ ಅಂತ ಹೊರಟ್ವಿ. ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಶಂಕರ್ ಎಲ್ಲಪ್ಪ ಅಂತ ಕೇಳಿದ್ರೆ ಅವರು ನೇರವಾಗಿ ಕರ್ಕೊಂಡು ಹೋಗಿ ವಿಕ್ಟೋರಿಯಾ ಆಸ್ಪತ್ರೆಯ ಪೊಲೀಸ್ ಔಟ್ಪೋಸ್ಟಿಗೆ ಬಿಟ್ರು. ಇದೇನಪ್ಪ ಇದು, ಡಾಕ್ಟ್ರಿಗೆ ಪೊಲೀಸ್ ಔಟ್ಪೋಸ್ಟ್ನಲ್ಲಿ ಕೆಲಸ ಏನಿರುತ್ತೆ ಅಂದ್ಕೊಂಡು ಎಲ್ಲಿ ಡಾಕ್ಟರ್ ಅಂತ ನೋಡಿದ್ರೆ ಅಲ್ಲಿ ಒಬ್ರು ಮೇಕೆ ಗಡ್ಡ ಬಿಡ್ಕೊಂಡು ಕೂತಿದ್ರು. ಇವರೇನು ಒಳ್ಳೆ ಡಾನ್ ಥರ ಇದಾರಲ್ಲ ಅಂದ್ಕೊಂಡ್ರ. ನಾವು ಮೊದಲು ನೋಡಿದಾಗ ಹಾಗೆ ಅಂದ್ಕೊಂಡ್ವಿ. ಆಮೇಲೆ ಅವರೇ ಹೇಳ್ಕೊಂಡ್ರು ನಾನೇ ಡಾಕ್ಟ್ರು ಅಂತ. ಅಲ್ಲಿ ಅಕ್ಕಪಕ್ಕ ಇದ್ದವರು ಕನ್ಫರ್ಮ್ ಮಾಡಿದ್ರು. ಸರಿ ಬಿಡಿ ಎಂಥದೋ ಡಾಕ್ಟರ್ ಸಿಕ್ಕರಲ್ಲ ಅಂದ್ಕೊಂಡು ನಮ್ಮ ತಂಡ ಡಾಕ್ಟ್ರೇ ನಮ್ಗೆ ಹಿಂಗೊಂದು ಸರ್ಟಿಫಿಕೇಟ್ ಬೇಕಲ್ಲ ಅಂದ್ವಿ. ಅಷ್ಟೇ. ಡಾಕ್ಟ್ರು ಪಾಪ ಎಷ್ಟು ಒಳ್ಳೆಯವರು ಅಂದರೆ ಹಿಂದೆ ಮುಂದೆ ನೋಡಲಿಲ್ಲ. ನಿಮ್ದು ಯಾವ ಊರು, ಏನು ಹೆಸರು, ಎತ್ತ ಎಲ್ಲ ಕೇಳಿದ್ರು. ರಪ ಅಂತ ಬರೆದು ಸೈನ್ ಹಾಕಿದ್ರು. ಅವರೇ ಸೀಲು ಹಾಕ್ಬಿಟ್ಟು ಕೊಟ್ಟೆ ಬಿಟ್ರು. ಹಾಗೆ ದುಡ್ಡು ಇಸ್ಕೊಳ್ಳೋದು ಮರೀಲಿಲ್ಲ, ಅದು ಬೇರೆ ಪ್ರಶ್ನೆ. ಇದ್ರ ಮಧ್ಯೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾತುಕತೆಗಳು ನಡೆದವು. ಅದು ನೀವು ಕೇಳಿಸ್ಕೊಳ್ಳೇಬೇಕು. ನಾವು ಬೇಕು ಅಂತಲೇ ಈ ಸರ್ಟಿಫಿಕೇಟ್ನ 1 ವಾರ ಮುಂದಕ್ಕೆ, ಅಂದರೆ ನಮಗೆ ರಜಾ ಬೇಕಾದ್ರು ನೆಕ್ಸ್ಟ್ ವೀಕಲ್ಲಿ, ಅದಕ್ಕೆ ಆ ಡೇಟ್ಗೆ ನಮಗೆ ಸರ್ಟಿಫಿಕೇಟ್ ಬರ್ಕೊಡಿ ಅಂತ ಕೇಳಿದ್ವಿ. ಆವಾಗ ಡಾಕ್ಟ್ರು ಕೂಡ ಏನು ಅದಕ್ಕೆ ನಮಸ್ಕಾರ ಪಡ್ಕೊಳ್ಳಿಲ್ಲ. ಮುಂದಿನ ವಾರ ಬೇಕಾ? ಮುಂದಿನ ವಾರಕ್ಕೆ ಇವಾಗಲೇ ಏನಂತ ಬರೆಯೋದು? ಏನು ನಿಮಗೆ ಪ್ರಾಬ್ಲಮ್ಮು? ಏನು ಬೆನ್ನವ್ವ? ಓಕೆ, ಬ್ಯಾಕ್ ಪೇನ್ ಅಂತ ಬರೀತೀನಿ. ಆಮೇಲೆ ಏನು ಮುಂದಿನ ವಾರದಲ್ಲಿ ಜ್ವರ ಬರುತ್ತಾ? ಮುಂದಿನ ವಾರಕ್ಕೆ ಜ್ವರ ಬರೋದು ಇವಾಗಲೇ ಬರೀಬೇಕಾ? ಎಷ್ಟು ಡಿಟೇಲಾಗಿ, ಎಷ್ಟು ನಾಜೂಕಾಗಿ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತಂದರೆ ಒಂದ್ಸರಿ ಕೇಳಿಸ್ಕೋಬೇಕು. ಒಂದ್ಸರಿ ಕೇಳಿಸ್ಕೊಂಡು ಬನ್ನಿ. ಯಾವತ್ತಿಂದ ಯಾವ ಥರ ಸರ್? 17th 29th
ಈ ಅವಧಿಯಲ್ಲಿ ನಿಮಗೆ ಏನಾಗುತ್ತೆ? ಪ್ರಾಬ್ಲಮ್ ಆಗುತ್ತೆ? ಏನೇನು 17ನೇ ತಾರೀಕು ಹೊಟ್ಟೆ ನೋವು ಶುರು ಆಗುತ್ತಾ? ತಲೆನೋವ? ಅಲ್ಲಮ್ಮ ಏನ್ ಬರಿಬೇಕು? ಬ್ಯಾಕ್ ಪೇನ್ ಏನು ಹೇಳಿರಾ? ವೈರಲ್ ಫೀವರ 17ನೇ ತಾರೀಕು ಈಗಲೇ ಬರೆದು ಬಿಡೋದು ವೈರಲ್ ಪೊಲಿಯೈಟಿಸ್. ಇನ್ನೂ ಒಂದು ವಾರ ಇದೆ ಅಲ್ವ ಟೈಮ್? ಬರೆಯೋಣ ವೈರಲ್ ಪೊಲಿಯೈಟಿಸ್. ಎಷ್ಟು ಚೆನ್ನಾಗಿ ಅವರೇ ಕೇಳಿ ಬರೆದು ಕೊಡ್ತಾರೆ ನೋಡಿ. ಇನ್ನು ಈ ಸಾಹೇಬ್ರ ಹತ್ರ ಎಂತೆಂಥವ್ರು ಬರ್ತಾರಂತೆ ಗೊತ್ತಾ? ನಾವು ವೈಟ್ ಫೀಲ್ಡ್ನಲ್ಲಿ ಇದ್ದೀವಿ ಸರ್, ಅಲ್ಲಿಗೆ ಬಂದಾಗ ಒಂದು ಸರ್ಟಿಫಿಕೇಟ್ ಬರೆದು ಕೊಡಿ ಅಂತಾರಂತೆ. ಎಂಥ ಜನ ಇರ್ಬೇಕಲ್ವಾ? ಅದು ನಮ್ಮ ಡಾಕ್ಟ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಸರ್ ಎಲೆಕ್ಟ್ರಾನಿಕ್ ಸಿಟಿ ಕಡೆ ನೆಕ್ಸ್ಟ್ ವೀಕ್ ಏನಾದ್ರು ಬರ್ತಿದ್ದೀರಾ ಸರ್ ಅಂದ್ರು. ಏನಕ್ಕಂದ್ರೆ ಒಂದು ಸರ್ಟಿಫಿಕೇಟ್ ಅಲ್ಲೇ ಬರ್ತು. ಸರ್ ಎಲೆಕ್ಟ್ರಾನಿಕ್ ಸಿಟಿ ಕಡೆ ನೆಕ್ಸ್ಟ್ ವೀಕ್ ಏನಾದ್ರು ಬರ್ತಿದ್ದೀರಾ ಸರ್ ಅಂದ್ರು. ಏನಕ್ಕಂದ್ರೆ ಒಂದು ಸರ್ಟಿಫಿಕೇಟ್ ಅಲ್ಲೇ ಬರ್ತು. ನಮ್ಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ, ನಮ್ಮ ಡಾಕ್ಟ್ರಿಗೆ ಪೊಲೀಸ್ ಔಟ್ ಪೋಸ್ಟ್ನಲ್ಲಿ ಏನು ಕೆಲಸ ಅನ್ನೋದು ಏನೋ ಬಿಡಿ. ಪೊಲೀಸ್ ಅವ್ರಿಗೆ ಇವ್ರಿಗೇನೋ ಫ್ರೆಂಡ್ಶಿಪ್ ಇರಬೇಕು, ಯಾವಾಗಲೂ ಜಾಸ್ತಿ ಅಲ್ಲೇ ಇರ್ತಾರೆ ಅಂತ ಆಮೇಲೆ ಯಾರು ಹೇಳಿದ್ರು. ಅವರು ಕೂಡ ಅಲ್ಲೇ ಕೂತ್ಕೊಂಡು ನಮಗೂ ಸರ್ಟಿಫಿಕೇಟ್ ಬರ್ಕೊಟ್ರಲ್ಲ, ನಿಜ ಇರ್ಬೋದೇನೋ ಅನ್ನಿಸ್ತು. ಹಾಗಾದ್ರೆ ಇವರು ಜನರಿಗೆ ಸರ್ವಿಸ್ ಮಾಡೋದಕ್ಕೆ ಟೈಮ್ ಸಿಗುತ್ತಾ ಏನೋಪ್ಪ, ಹೋಗ್ಲಿ ಬಿಡಿ ನಮ್ಗೆ ಯಾಕೆ ಅಂತ ಎಲ್ಲರೂ ಅಂದ್ಕೊತಾರೆ. ಅದೇ ಇವ್ರಿಗೂ ಕೂಡ ಧೈರ್ಯ. ನಾವು ಸುಮ್ಮನೆ ಇರೋಕ್ಕಾಗತ್ತಾ ಹೇಳಿ? ಈಗ ಈ ಸರ್ಟಿಫಿಕೇಟ್ ದಂಧೆ ಬಗ್ಗೆ ಒಂಚೂರು ಹೇಳ್ತೀನಿ ಕೇಳಿ. ಇದು ತುಂಬಾ ಸೀರಿಯಸ್ ಆಗಿದೆ. ಇದು ಒಂಥರ ವ್ಯಾಪಕವಾದಂತಹ ದಂಧೆ. ಇಲ್ಲಿ ಈ ಮೆಡಿಕಲ್ ಸರ್ಟಿಫಿಕೇಟ್ಗಳು 1000 ರೂಪಾಯಿಯಿಂದ 30,000 ರಿಂದ 40,000 ರೂಪಾಯಿವರೆಗೆ ಮಾರಾಟ ಆಗ್ತವೆ. ಅದರ ಬೆಲೆ ನಿಗದಿ ಆಗೋದು ಯಾವ ಪರ್ಪಸ್ಗೆ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ ಅನ್ನೋದ್ರ ಮೇಲೆ. ನೀವು ಯಾವುದಾದ್ರೂ ಕೆಲಸಕ್ಕೆ ಹೋಗ್ತಿದ್ರೆ ಗೊತ್ತಿರುತ್ತೆ, ವಾರನೋ 15 ದಿನನೋ ರಜಾ ತಗೋಬೇಕು ಅಂದರೆ ಇರೋ ಸುಲಭದ ದಾರಿ ಅಂತಂದರೆ ಮೆಡಿಕಲ್ಲೇ. ಹಿಂಗೆ ರಜಾ ತಗೊಂಡ್ರೆ ನಿಮ್ಗೆ ಹುಷಾರಿಲ್ಲ, ಅದಕ್ಕೆ ಟ್ರೀಟ್ಮೆಂಟು, ರೆಸ್ಟು ಅಂತ ಅರ್ಥ. ಅದಕ್ಕೆ ನೀವು ಚಿಕಿತ್ಸೆ ಪಡೆದ ಡಾಕ್ಟ್ರಿಂದ ಒಂದು ಸರ್ಟಿಫಿಕೇಟ್ ತಂದು ನೀವು ಕೆಲಸ ಮಾಡೋ ಕಂಪ್ನಿ ಕೊಡಬೇಕು. ನೀವು ನಿಜವಾಗ್ಲೂ ಚಿಕಿತ್ಸೆ ಪಡ್ಕೊಂಡಿದ್ರೆ ನೋ ಪ್ರಾಬ್ಲಮ್, ಸಿಗುತ್ತೆ, ಇದೇನಿದೆ ಸರ್ಟಿಫಿಕೇಟ್ ಸಿಗುತ್ತೆ. ಆದರೆ ಬೇರೆ ಯಾವುದೋ ಕಾರಣಕ್ಕೆ ರಜಾ ತಗೊಂಡು ಮೆಡಿಕಲ್ ಲೀವ್ ಅಂತ ತಗೊಂಡ್ರೆ ಏನು ಮಾಡ್ತೀರಾ? ಅವಾಗ ಎಲ್ಲ ದುಡ್ಡು ಕೊಟ್ಟು ಒಂದು ಫೇಕ್ ಮೆಡಿಕಲ್ ಸರ್ಟಿಫಿಕೇಟ್ನ ತಗೊಂಬಂದು ಕೊಡಬೇಕಾಗುತ್ತೆ. ಇಂಥ ಅನಿವಾರ್ಯತೆಗಳನ್ನೇ ಬಂಡವಾಳ ಮಾಡಿಕೊಂಡು ಕೆಲವು ಸರ್ಕಾರಿ ವೈದ್ಯರು ದಂಧೆ ಮಾಡ್ತಾರೆ. ಇದು ಬಿಡಿ, ಈಗ ಇದು ಸಣ್ಣ ವಿಚಾರ. ಈಗ ಈ ಜೈಲಲ್ಲಿ ಇರ್ತಾರಲ್ಲ ಕೈದಿಗಳು, ಆರೋಪಿಗಳು, ಇವರಿಗೆಲ್ಲ ಬೇಲ್ ಆಗಬೇಕು ಅಥವಾ ಒಂದಷ್ಟು ತಾತ್ಕಾಲಿಕ ರಜೆಯಿಂದ ಹೊರಗೆ ಬರಬೇಕು ಅಂದರೆ ಅದಕ್ಕೆಲ್ಲ ಒಂದಷ್ಟು ಕುಂಟು ನೆಪಗಳಿರ್ತವೆ. ಅದರಲ್ಲಿ ಒಂದು ಈ ಮೆಡಿಕಲ್ ಸರ್ಟಿಫಿಕೇಟು. ಅಂದರೆ ಇವರಿಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದೆ, ಹೊರಗಡೆ ಬಂದು ಚಿಕಿತ್ಸೆ ಪಡಿಬೇಕು ಅಂತನೋ ಆಪರೇಷನ್ ಮಾಡಿಸ್ಬೇಕು ಅಂತ ಇನ್ನೂ ಏನೇನೋ ನೆಪಗಳಿರ್ತವೆ. ಅಂಥ ಟೈಮ್ನಲ್ಲಿ ಹೀಗೆ ಫೇಕ್ ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನು ಕೋಟಿ ಕೊಟ್ಟು ಮಾನ್ಯ ನ್ಯಾಯಾಲಯಕ್ಕೆ ಯಾಮಾರಿಸ್ಬಿಡ್ತಾರೆ ಈ ಸರ್ಟಿಫಿಕೇಟ್ಗಳಿಂದ. ಇನ್ನು ವಿಕಲಚೇತನರಿಗಿಂತ ಸರ್ಕಾರದಿಂದ ಒಂದಷ್ಟು ಸೌಲಭ್ಯಗಳು ಸಿಗ್ತವೆ. ಅದನ್ನು ಪಡೆಯೋದಕ್ಕೆ ಸರ್ಕಾರಿ ವೈದ್ಯಾಧಿಕಾರಿಗಳಿಂದ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ. ಇಂತಹ ಸರ್ಟಿಫಿಕೇಟ್ಗಳನ್ನು ಇಲ್ಲಿ ಅನರ್ಹರಿಗೆ ಕೊಟ್ಟು ಅರ್ಹ ವಿಕಲಚೇತನರ ತಟ್ಟೆಗೆ ಕೈ ಹಾಕೋ ಕೆಲಸ ಮಾಡಲಾಗುತ್ತೆ. ಇನ್ನು ಸರ್ಕಾರಿ ಕೆಲಸಕ್ಕೋ ಅಥವಾ ಖಾಸಗಿ ಸಂಸ್ಥೆಗಳಲ್ಲೋ ಕೆಲಸಕ್ಕೆ ಸೇರ್ಬೇಕಾದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ. ಇನ್ನು ಸಾರ್ವಜನಿಕ ವಾಹನಗಳಿರ್ತಾವಲ್ಲ, ಅಂದರೆ ಪ್ರೈವೇಟ್ ಈ ಪಬ್ಲಿಕ್ ಸೆಕ್ಟರ್ ಅಂತ ವಾಹನಗಳನ್ನು ಅವನ್ನ ಚಲಾಯಿಸೋದಕ್ಕೆ ಡ್ರೈವರ್ಗೆ ಫಿಟ್ ಇದ್ದಾರಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಫಿಟ್ನೆಸ್ ಸರ್ಟಿಫಿಕೇಟ್ ತಗೋಬೇಕು. ಅಂಥ ಕಡೆ ಎಲ್ಲ ಅರ್ಹತೆ ಇರೋರಿಗೆ ಆರಾಮಾಗಿ ಸರ್ಟಿಫಿಕೇಟ್ ಸಿಗುತ್ತೆ, ಅದೇನು ಸಮಸ್ಯೆ ಆಗಲ್ಲ. ಆದರೆ ಅರ್ಹತೆ ಇಲ್ಲಿರೋರು ಕೂಡ ಇಂತಹ ದಂಧೆಕೋರರ ಹತ್ರ ದುಡ್ಡು ಕೊಟ್ಟು ಖರೀದಿ ಮಾಡಿರ್ತಾರೆ. ಇನ್ನು ನಮ್ಮ ಡಾಕ್ಟರ್ ಶಂಕರ್ ಸಾಹೇಬ್ರ ವಿಚಾರಕ್ಕೆ ಬರೋಣ. ನಮ್ಮ ಡಾಕ್ಟರ್ ಶಂಕರ್ ಸಾಹೇಬ್ರ ಸಾಧನೆಗಳ ಬಗ್ಗೆ ಈಗಾಗಲೇ ವಿವರವಾಗಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವರಿಗೆ ಅವ್ರ ಗಮನಕ್ಕೆ ತಂದು ದೂರು ಸಹ ಕೊಟ್ಟಿದ್ದೀವಿ. ಇದು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಬರೋದ್ರಿಂದ ಇವರಿಗೆಲ್ಲ ಮುಖ್ಯಸ್ಥರು ಅಂದರೆ ಡೀನ್ ಅಂತ ಬರ್ತಾರೆ. ಅವ್ರಿಗೂ ಕೂಡ ಒಂದು ದೂರು ಕೊಟ್ಟು ಇದ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಮನವಿ ಮಾಡಿದ್ವಿ. ಶಿಕ್ಷಣ ಸಚಿವರು ಅವ್ರಿಗೂ ಕೂಡ ಈ ವಿಚಾರಗಳನ್ನ ಗಮನಕ್ಕೆ ತಂದು ಕ್ರಮಕ್ಕೆ ಒತ್ತಾಯಿಸೋ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಈ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದಂತ ಉತ್ತರ ನಮ್ಗೆ ಏನು ಅಂತಂದ್ರೆ, ಇದು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರುತ್ತೆ, ಹೀಗಾಗಿ ನಾವು ಅವ್ರ ಮೇಲೆ ಏನು ಆಕ್ಷನ್ ತಗೊಬೇಕು ಅಂತಂದ್ರೆ ನಮಗೆ ಕಷ್ಟ ಆಗುತ್ತೆ. ಹೀಗಾಗಿ ನೀವು ಏನು ಮೆಡಿಕಲ್ ಎಜುಕೇಶನ್ ನ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೋ ಅಥವಾ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಗಮನಕ್ಕೆ ತಂದ್ರೆ ಉತ್ತಮ ಅನ್ನುವಂಥದ್ದು. ಯಾಕೆಂದ್ರೆ ಅವ್ರ ಮೇಲೆ ಈ ಶಂಕರ್ ಅವರ ಪ್ರಭಾವ ಎಷ್ಟು ಮಟ್ಟಿಗಿದೆ ಅಂತಂದ್ರೆ ಅವ್ರ ಮೇಲೆ ಒಂದು ಆಕ್ಷನ್ ತೆಗೆದುಕೊಳ್ಳೋದಕ್ಕೂ ಕೂಡ ಅಲ್ಲಿರುವಂತಹ ಹಿರಿಯ ವೈದ್ಯಾಧಿಕಾರಿಗಳು ಹಿಂದೇಟನ್ನ ಹಾಕ್ತಿದ್ದಾರೆ. ಆ ರೀತಿಯ
ಸರಿಯಾಗಿ ಬೇರನ್ನ ಬಿಟ್ಕೊಂಡು ಆ ರೀತಿಯಾದ ಪ್ರಭಾವವನ್ನ ಶಂಕರ್ ಅವರು ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಯ್ತು. ಹಾಗನ್ಬಿಟ್ಟು ಇದನ್ನ ಅಲ್ಲಿಗೆ ಬಿಡೋಕ್ಕಾಗಲ್ಲ ಅಂತ ಹೇಳಿ ನಾವು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ವೈದ್ಯಕೀಯ ಶಿಕ್ಷಣ ಸಚಿವರ ಗಮನಕ್ಕೆ ತರೋದಕ್ಕೆ ಅಂತೇಳಿ ಅವ್ರಿಗೆ ಮಾಹಿತಿಯನ್ನ ಮುಟ್ಟಿಸಿದಂಥ ಸಂದರ್ಭದಲ್ಲಿ ಎಲ್ಲ ವಿವರವನ್ನ ಅವ್ರಿಗೆ ಹೇಳಿದಂಥ ಸಂದರ್ಭದಲ್ಲಿ ಇದಕ್ಕೆ ಅಲ್ಲಿರುವಂಥ ಡೈರೆಕ್ಟರ್ ಆಗಿರ್ಬೋದು, ಸೂಪರ್ಡೆಂಟ್ ಆಗಿರ್ಬೋದು, ಅವರೇ ಆಕ್ಷನ್ ಅನ್ನು ತೆಗೆದುಕೊಳ್ಳೋದಕ್ಕೆ ಎಲ್ಲ ಅಧಿಕಾರ ಇದೆ. ಇದು ಒಂದು ವ್ಯವಸ್ಥೆಯ ಒಳಗಡೆ, ಅಂದ್ರೆ ವ್ಯವಸ್ಥೆ ಅಂತಲ್ಲ, ಆ ವಿಕ್ಟೋರಿಯಾ ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಒಳಗಡೆ ಆಗ್ತಾ ಇರುವಂತಹ ಅವ್ಯವಹಾರ ಕೇಳಿ ಬಂದಿರುವಂತಹ ಒಂದು ಹಗರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ಅವ್ರಿಗೆ ಒಂದು ಅವ್ರ ಮೇಲೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಅಧಿಕಾರ ಇದೆ. ಸೊ ಇದನ್ನ ಅವರೇ ತೆಗೆದುಕೊಳ್ತಾರೆ. ಇನ್ ಕೇಸ್ ಅವ್ರೇನಾದ್ರು ಇದನ್ನ ಮಾಡೋದಕ್ಕಾಗ್ಲಿಲ್ಲ ಅಂತಂದ್ರೆ ಮುಂದಿನ ಕ್ರಮವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಸಚಿವರು ಕೂಡ ಒಂದು ಭರವಸೆಯನ್ನ ಅಂತೂ ಕೊಟ್ಟಿದ್ದಾರೆ. ಇದರ ಮಧ್ಯೆ ಮೆಡಿಕಲ್ ಬೋರ್ಡ್ನಲ್ಲಿ ದೊಡ್ಡ ಮಟ್ಟದ ಸ್ಕ್ಯಾಮ್ ನಡೀತಿದೆಯಂತೆ. ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿ ಇದನ್ನ ದಯವಿಟ್ಟು ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಡಾಕ್ಟರ್ ಶಂಕರ್ ಸಾಹೇಬ್ರೇ ನಮಗೆ ಮೆಸೇಜ್ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಇದು ತುಂಬಾ ಸೀರಿಯಸ್ ವಿಷಯ. ಇದನ್ನ ಆರೋಗ್ಯ ಇಲಾಖೆ ಮತ್ತೆ ವೈದ್ಯಕೀಯ ಇಲಾಖೆ ಸೀರಿಯಸ್ ಆಗಿ ತಗೋಬೇಕು. ಯಾಕಂದ್ರೆ ಈ ಮಾಹಿತಿ ಕೊಟ್ಟಿರೋದು ಯಾರೋ ಕಾಂಜಿ ಪಿಂಜಿ ಅಲ್ಲ, ಸ್ವತಃ ಒಬ್ಬರು ಡಾಕ್ಟ್ರು, ಅದರಲ್ಲೂ ಉನ್ನತ ಹುದ್ದೆಯಲ್ಲಿರೋರು, ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಈ ರೀತಿಯ ಮಾಹಿತಿ ಕೊಟ್ಟಿರ್ಬೇಕಾದ್ರೆ ಅದರಲ್ಲಿ ಹುರುಳಿರುತ್ತೆ. ಇವರನ್ನೇ ವಿಟ್ನೆಸ್ ಮಾಡಿಕೊಂಡು ತನಿಖೆ ಮಾಡಿದ್ರೆ ಇನ್ನಷ್ಟು ದೊಡ್ಡವರ ಹಗರಣಗಳು ಬೆಳಕಿಗೆ ಬರ್ಬೋದು. ಹೀಗೆ ಡಿಪಾರ್ಟ್ಮೆಂಟ್ ಕ್ಲೀನ್ ಮಾಡೋ ಮನಸ್ಸಿರುವಂತಹ ನಮ್ಮ ಡಾಕ್ಟರ್ ಶಂಕರ್ ಅವರೂ ಕೂಡ ಕ್ಲೀನ್ ಆಗಿದ್ಬಿಟ್ರೆ ಆರೋಗ್ಯ ಇಲಾಖೆಯಿಂದ ಜನ ಇನ್ನೂ ಒಂದಷ್ಟು ಒಳ್ಳೆ ಸೇವೆಯನ್ನ ನಿರೀಕ್ಷೆ ಮಾಡ್ಬೋದು. ನೋಡೋಣ ಇಲಾಖೆ ಸುಧಾರಿಸುತ್ತಾ ಅಂತ. ನಮ್ಮ ಹೋರಾಟ ಯಾರು ಸಪೋರ್ಟ್ ಮಾಡಿದ್ರು ಬಿಟ್ರು ನಿರಂತರ. ನಮಸ್ಕಾರ.